ಲಾಸ್ಟ್ ವೀಕ್ ಸ್ಯಾಟರ್ಡೆ ಇರಾನ್ ಮೇಲೆ ದಾಳಿ ಆರಂಭಗೊಂಡದ್ದು ಶನಿವಾರ. ಇವತ್ತು ಶುಕ್ರವಾರ. ಇವತ್ತಿಗೆ ಕರೆಕ್ಟಾಗಿ 7 ದಿವಸ. 7 ದಿನಗಳಲ್ಲಿ ಏನೇನಾಯಿತು? ಯುದ್ಧ ಈಗಲೂ ನಡೀತಾ ಇರುವ ರೀತಿಯನ್ನು ನೋಡಿದ್ರೆ ಇದು ಸದ್ಯಕ್ಕೆ ನಿಲ್ಲುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಸದ್ಯಕ್ಕೆ ನಿಲ್ಲುತ್ತೆ ಅಂತ ಅನ್ನಿಸ್ತಾ ಇಲ್ಲ. 1500 ದಾಟಿರಬಹುದು ಸಾವಿನ ಸಂಖ್ಯೆ. ಮಹಾಯುದ್ಧವಾಗಿ ಪರಿವರ್ತನೆಗೊಳ್ಳುತ್ತಾ? ಆ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಪರಿವರ್ತನೆ ಆಗೋದಿಲ್ಲ ಅಂತ ಹೇಳೋ ಧೈರ್ಯ ಯಾರಿಗೂ ಬರ್ತಿಲ್ಲ. ಇಸ್ರೇಲ್ ಇರಾನ್ಗಳು ದಾಳಿ ನಡೆಸ್ತಾ ಇರುವ ರೀತಿ ನೋಡಿದ್ರೆ ಇವರು ಇರಾನನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿಬಿಡೋದಕ್ಕೆ ಹೊರಟಿದ್ದಾರೇನೋ ಅನ್ನೋ ಹಂಗಿದೆ. ಆ ಲೆವೆಲ್ಲಿಗೆ ದಾಳಿ ನಡೆಸ್ತಾ ಇದ್ದಾರೆ. ಇರಾನ್ ದಾಳಿ ನಡೆಸ್ತಾ ಇರೋದು ನೋಡಿದ್ರೆ ಹೆಂಗೂ ಹಾಳಾಗ್ತೀವಿ, ನಿಮ್ಮನ್ನು ಹಾಳು ಮಾಡೇ ಸಾಯ್ತೀವಿ ಅನ್ನೋ ಲೆವೆಲ್ಗೆ ಇರಾನ್ನವ್ರು ನಿಂತಂಗೆ ಅನ್ನಿಸ್ತಾ ಇದೆ. ಇವತ್ತಿನ ಅಪ್ಡೇಟ್, ಟೆಹರಾನ್ನಲ್ಲಿ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕಿಗೆ ದೊಡ್ಡ ದೊಡ್ಡ ಕಟ್ಟಡಗಳ ಬಿದ್ದವು. ಆದರೆ ಪ್ರಿಕಾಷನರಿ ಮೆಷರ್ ಆಗಿ ಜನ ಎಲ್ಲ ಖಾಲಿ ಮಾಡಿದ್ರು. ಅಲ್ಲಿಂದ ಒಬ್ಬ ವ್ಯಕ್ತಿಯ ಸಾವಾಗಿದೆ. ನೋಡಿ ಇಲ್ಲಿ ಟೆಹರಾನ್ನಲ್ಲಿ. ಇದು ಟೆಹರಾನ್ ಇರಾನಿನ ರಾಜಧಾನಿ ಬೈದವೆ. ಒಂದು ಕಡೆ ಇರಾನ್ ಮೇಲೆ ದಾಳಿ, ಇಸ್ರೇಲ್ 2 ಯುದ್ಧಗಳನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಲೆಬನಾನ್ ಮೇಲೆ ದಾಳಿ. ಲೆಬನಾನ್ನ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಹೆಡ್ ಕ್ವಾರ್ಟರ್ಗಳನ್ನು ಹುಡುಕಿ ಹೊಡಿತಾ ಇದ್ದಾರೆ ಇಸ್ರೇಲ್ನವರು. ಬೈರೂತ್ ಪ್ರದೇಶದಲ್ಲಿ ವಿಶೇಷವಾಗಿ ಹಿಜ್ಬುಲ್ಲಾ ಟೆರರ್ ಕ್ಯಾಂಪ್ ನಡೆಸ್ತಾ ಇತ್ತಂತಲ್ಲಿ, ಬೈರೂತ್ನ ದಕ್ಷಿಣ ಭಾಗದಲ್ಲಿ. ನೀವು ಇಸ್ರೇಲ್ನ ಉತ್ತರದಲ್ಲಿ ಗೋಲನ್ ಹೈಟ್ಸ್ ಅಂತ ಬರ್ತವೆ, ಅಲ್ಲಿ ಮೇಲೆ ನಿಂತ್ಕೊಂಡ್ರೆ ಕಾಣಿಸುತ್ತಿದೆಲ್ಲ. ಹೊಗೆ ಹೆಂಗೆ ಬರ್ತಾ ಇದೆ ನೋಡಿ. ಬೈರೂತ್ ಪಟ್ಟಣದ ದಕ್ಷಿಣ ಭಾಗ. ಲೆಬನಾನ್ ಇಸ್ ಅ ವೆರಿ ಸ್ಮಾಲ್ ಕಂಟ್ರಿ. ಎಷ್ಟು ಸಣ್ಣದು ಅಂದರೆ 18 ಲೆಬನಾನ್ ಸೇರಿದ್ರೆ ಒಂದು ಕರ್ನಾಟಕ ಆಗುತ್ತೆ. ಒಂದು ಕರ್ನಾಟಕ. ಇಡೀ ಲೆಬನಾನಿನ ಜನಸಂಖ್ಯೆಯ 3 ಪಟ್ಟು ಬೆಂಗಳೂರಿನ ಜನಸಂಖ್ಯೆ ಇದೆ. ಒಂದು 56-57 ಲಕ್ಷ ಇರಬೇಕಲ್ಲಿ ಜನಸಂಖ್ಯೆ. ಆ ದೇಶನ ಸರ್ಕಾರ ನಡೆಸ್ತಾ ಇದೆಯೋ, ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆನೇ ನಡೆಸ್ತಾ ಇದೆಯೋ ಕ್ಲಾರಿಟಿ ಸಿಗೋದಿಲ್ಲ. ಒಂದೊಂದು ಟೈಮ್ನಲ್ಲಿ ಒಬ್ಬೊಬ್ಬರು ನಡೆಸ್ಕೊಂಡು ಹೋಗ್ತಿರ್ತಾರೆ ಸರ್ಕಾರನ. ಬಡತನ ಇದೆ ಅಲ್ಲಿ, ಅರಾಜಕತೆ ಇದೆ, ಒಂದು ಡಿಫೈನ್ಡ್ ಸ್ಟ್ರಕ್ಚರ್ ಆಫ್ ಅಡ್ಮಿನಿಸ್ಟ್ರೇಷನ್ ಇಲ್ಲ. ಅರ್ಧ ದೇಶ ಹಿಜ್ಬುಲ್ಲಾ ಭಯೋತ್ಪಾದಕರು ನಡೆಸಿದ್ರೆ ಇನ್ನರ್ಧ ದೇಶವನ್ನು ಅಲ್ಲಿನ ಸ್ಥಳೀಯ ಧರ್ಮಾಧಾರಿತ ಗುಂಪುಗಳು ನಡೆಸ್ತವೆ. ಎಕನಾಮಿ ಹಾಳು ಬಿದ್ದು ಹೋಗಿದೆ. ಎಕನಾಮಿ ಹಾಳು ಬಿದ್ದು ಹೋದರೆ ಭಯೋತ್ಪಾದಕ ಸಂಘಟನೆ ಹಿಡಿತಕ್ಕೆ ತಗೊಳ್ಳೋದೇನು ದೊಡ್ಡ ವಿಷಯ. ಹಿಡಿತಕ್ಕೆ ತಗೊಂಡಿದ್ದಾರೆ. ಇಸ್ರೇಲ್ನವರು ಅವುಗಳನ್ನು ಹುಡುಕಿ ಹೊಡಿತಾ ಇದ್ದಾರೆ. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ ತುಂಬ ಸಲ ಹೇಳಿದ್ದೀನಿ, ಇನ್ನೊಂದು ಸಲ ನಿಮ್ಮ ಮೆಮೊರಿ ರಿಫ್ರೆಶ್ ಮಾಡೋದಕ್ಕೆ. ಇಟ್ಸ್ ಅ ಶಿಯಾ ಭಯೋತ್ಪಾದಕ ಸಂಘಟನೆ. ಹಿಜ್ಬುಲ್ಲಾ, ಹೌತಿ, ಶಿಯಾ ಭಯೋತ್ಪಾದಕ ಸಂಘಟನೆ. ಈ ಸಂಘಟನೆಯನ್ನು ಸಾಕ್ತಾ ಇರೋದು ಇರಾನ್. ಇದಕ್ಕೆ ದುಡ್ಡು ಕೊಡೋದು ಇರಾನ್, ಇದಕ್ಕೆ ವೆಪನ್ಸ್ ಕೊಡೋದು ಇರಾನ್. ವೆಪನ್ಸ್ ಅಂದರೆ ನೀವು ಹಮಾಸ್ ಹತ್ರ ಸ್ವಲ್ಪ ಕಳಪೆ ವೆಪನ್ ಇದ್ದಾವೆ, ಇವ್ರ ಹತ್ರ ಭಾಳ ಅತ್ಯಾಧುನಿಕವಾದ ಆಯುಧಗಳು. ಯಾವ ಡ್ರೋನ್ಗಳನ್ನು ಇರಾನ್ ಇಸ್ರೇಲ್ ಮೇಲೆ ತನ್ನ ಅಕ್ಕಪಕ್ಕದ ಸುನ್ನಿ ರಾಷ್ಟ್ರಗಳ ಮೇಲೆ ಹಾರಿಸ್ತಾ ಇದೆಯಲ್ಲ, ಅವೇ ಡ್ರೋನ್ಗಳು ಹಿಜ್ಬುಲ್ಲಾ ಹತ್ರ ಇದ್ದಾವೆ. ಅವುಗಳನ್ನು ಇಟ್ಕೊಂಡು ಉತ್ತರ ಇಸ್ರೇಲನ್ನು ಇವರು ಟಾರ್ಗೆಟ್ ಮಾಡ್ತಾರೆ. ಹಿಜ್ಬುಲ್ಲಾದವರು ಇಸ್ರೇಲ್ನವ್ರು ಆವಾಗ ಹೊಡೆದು ಬರ್ತಾರೆ ಅದನ್ನು. ಅದು ಈಗಲೂ ನಡೀತಾ ಇದೆ. ಬೈರೂತ್ ನಗರದ ದಕ್ಷಿಣ ಭಾಗದಲ್ಲಿ ಹಿಜ್ಬುಲ್ಲಾ ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇರಾನಿನ ಟೆಹರಾನ್ನಲ್ಲಿ ಪ್ರಮುಖ ಮಿಲಿಟರಿ ನೆಲೆಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಎರಡು ಯುದ್ಧ, ಒಂದು ಲೆಬನಾನು, ಒಂದು ಇರಾನ್ ಮೇಲೆ. ಲೆಬನಾನ್ನಲ್ಲಿ 10 ಬಿಲ್ಡಿಂಗ್ಗಳನ್ನು ಧ್ವಂಸ ಮಾಡಿದ್ರಂತೆ, ಹಿಜ್ಬುಲ್ಲಾಗೆ ಸೇರಿದ್ದು. ಮತ್ತೊಂದು ಕಡೆ ಅಮೇರಿಕ ಇರಾನಿನ ನೇವಿಯನ್ನು ಟಾರ್ಗೆಟ್ ಮಾಡಿ ಭೀಕರ ದಾಳಿ ನಡೆಸ್ತಾ ಇದೆ. ನೇವಿಯನ್ನು ಟಾರ್ಗೆಟ್ ಮಾಡಿ. ನೆನ್ನೆ ಅಮೇರಿಕದ ಹಿರಿಯ ಅಧಿಕಾರಿಯೊಬ್ಬರ ಮಾತುಗಳನ್ನು ಕೇಳ್ತಾ ಇದ್ದೆ ನಾನು. ಸ್ವಲ್ಪ ಅಡಾಸಿಟಿ ಅಂತ ಅನ್ನಿಸ್ತು. ಇರಾನಿನ ನೇವಿ ಎಲ್ಲಿದೆ ಅಂದರೆ ಸಮುದ್ರದ ಆಳದಲ್ಲಿದೆ ಅಂತಿದ್ರು ಅವರು. ಸ್ವಲ್ಪ ಅಡಾಸಿಟಿ ಅನ್ನಿಸ್ತು. ಬಟ್ ಒಂದು 24 ಖಡ್ಗಗಳನ್ನು ಹೊಡೆದ್ರೆ ಯಾವ ನೇವಿ ಆದರೂ ತತ್ತರಿಸಿ ಹೋಗುತ್ತೆ.
24 ಹಡಗುಗಳ ಪೈಕಿ ಒಂದು ಹಡಗನ್ನು ಭಾರತದ ವಿಶಾಖಪಟ್ಟಣಂದಿಂದ ವಾಪಸ್ ಹೋಗುವಾಗ ಹೊಡೆದರು. ಇದು ಡ್ರೋನ್ ವಾಹಕ ನೌಕೆ ಅಂತ. ಡ್ರೋನ್ ಲಾಂಚ್ ಆಗುತ್ತೆ ಅದರಿಂದ. ಅದನ್ನು ಹೊಡೆದ ದೃಶ್ಯಗಳನ್ನು ನೆನ್ನೆ 100 ತಾಸಿನ ದೃಶ್ಯಗಳನ್ನು ಅಮೇರಿಕ ಬಿಡುಗಡೆ ಮಾಡಿದೆ, 100 hours. ಮತ್ತೊಂದು ಕಡೆ ಇರಾನ್ ಕುವೈತ್ನಲ್ಲಿರುವ ಅಮೇರಿಕದ ವಾಯುನೆಲೆಯ ಮೇಲೆ ಏರ್ ಸ್ಟ್ರೈಕ್ಗಳನ್ನು ಮಾಡಿತು. ಅಮೇರಿಕ ಪ್ರಪಂಚದಾದ್ಯಂತ ಸುಮಾರು 750 ಸೈನಿಕ ನೆಲೆಗಳನ್ನು ಇಟ್ಕೊಂಡಿದೆ. 750 ಅಧಿಕೃತವಾಗಿ. ಅನಧಿಕೃತವಾಗಿ ಮತ್ತೆ ಬಹಳ ಇದಾವೆ. ಅಧಿಕೃತವಾಗಿರೋದೇ 750. ಅವುಗಳ ಪೈಕಿ ಒಂದು, ಇದನ್ನು 386ನೇ ವಾಯುನೆಲೆ ಅಂತ ಕರೀತಾರೆ, ಕುವೈತ್ನಲ್ಲಿರೋದನ್ನು. ಅದರ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನು ಇರಾನ್ ನಡೆಸಿತು. ದುಬೈನಲ್ಲಿ ನಾವು ನಿಮ್ಮನ್ನು ಹೊಡಿತಾ ಇಲ್ಲ, ನಿಮ್ಮ ದೇಶದಲ್ಲಿರುವ ಅಮೇರಿಕದ ನೆಲೆಗಳೇ ನಮ್ಮ ಟಾರ್ಗೆಟು ಅಂತ ಹೇಳ್ತಾ ಒಂದು ಪಕ್ಕಾ ಜನವಸತಿ ಕಟ್ಟಡದ ಮೇಲೆಯೇ ಇರಾನ್ ದಾಳಿ ನಡೆಸಿತು. ಹಲವರಿಗೆ ಗಂಭೀರ ಗಾಯಗಳಾಗಿದ್ದವಂತೆ ದುಬೈನಲ್ಲಿದು. ಇನ್ನು ಕತಾರ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಎರಡರಿಂದಲೂ ಇರಾನ್ ದಾಳಿ ಮಾಡ್ತಿವತ್ತು. ಕತಾರ್ ರಕ್ಷಣಾ ಪಡೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವ್ ಆಗಿದೆ. ಆಕಾಶದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೊಡಿತಾ ಇದ್ದಾರೆ. UAEದವ್ರು ಲೆಕ್ಕ ಕೊಟ್ಟರು, ಇರಾನ್ನಿಂದ ಬಂದ ಕ್ಷಿಪಣಿಗಳೆಷ್ಟು, ಬ್ಯಾಲಿಸ್ಟಿಕ್ ಮಿಸೈಲ್ಗಳೆಷ್ಟು, ಅವುಗಳ ಪೈಕಿ ಎಷ್ಟನ್ನು ಆಕಾಶದಲ್ಲಿ ಹೊಡೆದಿದ್ದೀವಿ, ಎಷ್ಟು ಗುರಿ ತಪ್ಪಿ ಹೋಗಿ ಸಮುದ್ರಕ್ಕೆ ಬಿದ್ದಿದ್ದಾವೆ, ಎಷ್ಟು ಆ್ಯಕ್ಚುಲಿ ಇಂಪ್ಯಾಕ್ಟ್ ಮಾಡಿದ್ದಾವೆ ಅನ್ನೋದರ ಲೆಕ್ಕನ UAE ಕೊಡ್ತು. ಕತಾರ್ನಂಥ ದೇಶಗಳು ಇನ್ನೂ ಕೊಟ್ಟಿಲ್ಲ. ಬಟ್ ಯುದ್ಧ ಜೋರಾಗಿ ನಡೀತಾ ಇದೆ. 4 ಡ್ರೋನ್ಗಳನ್ನು ಹೊಡೆದು ಹಾಕಿದಾರಂತೆ ಕತಾರಿ ಸೇನೆಯವರು. ಅಲ್ ಉದೈದ್ ವಾಯುನೆಲೆ, ಅದು ಅಮೇರಿಕದ ಮತ್ತೊಂದು ವಾಯುನೆಲೆಯಲ್ಲಿ. ಅವುಗಳ ಮೇಲೆ ದಾಳಿ ನಡೆಸೋದಕ್ಕೆ ಇರಾನ್ ಹಾರಿಸಿದ ಡ್ರೋನ್ಗಳಿವು. ಇದರಲ್ಲಿ ಯಾವುದೇ ಸಾವು ನೋವುಗಳಾಗಿಲ್ಲ, ನಾಗರಿಕರಿಗೆ ಪ್ರಾಣಾಪಾಯ ಆಗಿಲ್ಲ ಅಂತ ಕತಾರ್ ಹೇಳ್ತಾ ಇದೆ. ಇನ್ನೊಂದು ಕಡೆ ಇಸ್ರೇಲಿನ ಹಣಕಾಸು ರಾಜಧಾನಿ ಟೆಲ್ ಅವೀವ್ ಮೇಲೆ ಕ್ಲಸ್ಟರ್ ಬಾಂಬ್ ದಾಳಿಯಾಗಿದೆ. ಟೆಲ್ ಅವೀವ್ ಕಡೆ ಕ್ಲಸ್ಟರ್ ದಾಳಿಯಾಗಿದೆ. ಕ್ಲಸ್ಟರ್ ಬಾಂಬ್ ದಾಳಿಯ ಒಂದು ವಿಡಿಯೋನೇ ಬಂತು. ವಾಟ್ ಈಸ್ ಕ್ಲಸ್ಟರ್ ಬಾಂಬ್ ಅಂದರೆ, ಈಗ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರಬಹುದು, ಡ್ರೋನ್ಗಳಾಗಿರಬಹುದು, ಅದಕ್ಕೊಂದು ಫಿಕ್ಸ್ಡ್ ಟಾರ್ಗೆಟ್ ಇರುತ್ತೆ. ಯಾವ ಬಿಲ್ಡಿಂಗಿಗೆ ಹೋಗಿ ಹೊಡಿಬೇಕು. ಇಸ್ರೇಲಿನ ಟಾರ್ಗೆಟ್ಗಳು ಇನ್ನೂ ಸ್ಪೆಸಿಫಿಕ್ ಇರ್ತವೆ. ಯಾವ ಬಿಲ್ಡಿಂಗಿನ, ಯಾವ ಫ್ಲೋರಿನ, ಯಾವ ಫ್ಲ್ಯಾಟಿನ, ಯಾವ ಬೆಡ್ರೂಮ್ಗೆ ಹೋಗಿ ಹೊಡಿಬೇಕು ಅನ್ನೋ ಲೆವೆಲ್ಗೆ ಹೊಡಿತಾರೆ ಅವರು. ಇದು ಕ್ಲಸ್ಟರ್ ಬಾಂಬ್ ದಾಳಿ. ಅದು ಸ್ಪೆಸಿಫಿಕ್ ಟಾರ್ಗೆಟನ್ನು ಹೊಡೆಯುತ್ತೆ, ಏನು ಮಿಸೈಲ್ಗಳಾಗಲಿ ಡ್ರೋನ್ಗಳಾಗಲಿ. ಬಟ್ ಕ್ಲಸ್ಟರ್ ಬಾಂಬ್ ಹಂಗಲ್ಲ. ಲಾಂಚ್ ಆದಾಗ ಒಂದೇ ಕ್ಷಿಪಣಿಯ ರೀತಿಯಲ್ಲಿ ಬರುತ್ತೆ. ಟಾರ್ಗೆಟ್ಟಿಗೆ ಹತ್ತಿರ ಬಂದಾಗ ಆ ಕ್ಷಿಪಣಿಯಿಂದ 100 ಬಾಂಬ್ಗಳು ಸಿಡಿತವೆ, ಹೊರಗಡೆ ಬರ್ತವೆ. ಹೊರಗಡೆ ಬಂದು ಒಂದು ಜಾಗದಲ್ಲಿ ಬಿದ್ದರೆ, ಇದರಲ್ಲಿ ಕಾಣಿಸುತ್ತೆ ನೋಡಿ ಫಸ್ಟ್ ಒಂದೇ ಕಾಣಿಸುತ್ತೆ, ಈಗ ಸಪ್ರೇಟ್ ಆದವು. ಅಂದರೆ ಒಂದು ಕ್ಷಿಪಣಿಯೊಳಗೆ 100 ಬಾಂಬ್ಗಳಿರ್ತವೆ ಅಂತ. ಮಿನಿಮಮ್ 20 ಇಡಬಹುದಂತೆ. 20ರಿಂದ ನೀವು ಎಷ್ಟಾರು ಇಟ್ಕೊಳ್ಳಿ. ನೋಡಿ, ಈಗ ಡಿವೈಡ್ ಆದವು, ಬರ್ತಾ ಇದ್ದಾವೆ ಟಾರ್ಗೆಟ್ ಕಡೆ. ಈ ಕ್ಲಸ್ಟರ್ ಬಾಂಬ್ಗಳ ಮುಂದೆ ಏರ್ ಡಿಫೆನ್ಸ್ ಸಿಸ್ಟಮ್ ಏನೂ ಮಾಡೋದಕ್ಕಾಗೋದಿಲ್ಲ. ಒಂದು ಕ್ಷಿಪಣಿ ಆದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಗುರಿ ಇಟ್ಟು ಹೋಗಿ ಹೊಡೆಯುತ್ತೆ. 100 ಬರ್ತಾ ಇದ್ರೆ ಎಲ್ಲಿಂದ ಹೊಡಿತಾರೆ? ದಿಸ್ ಈಸ್ ಕ್ಲಸ್ಟರ್ ಬಾಂಬ್. ಇದೇನಾಗುತ್ತೆ, ಇದಕ್ಕೆ ಅವ್ರನ್ನ ಹೊಡಿಬೇಕು, ಇವ್ರನ್ನ ಹೊಡಿಬೇಕು, ಆ ಬಿಲ್ಡಿಂಗ್ ಧ್ವಂಸ ಮಾಡಬೇಕು, ಈ ಬಿಲ್ಡಿಂಗ್ ಧ್ವಂಸ ಮಾಡಬೇಕಿಲ್ಲ. ಒಂದು ಊರಿನ ಟಾರ್ಗೆಟ್ ಹಾಕಿಬಿಟ್ರೆ ಆ ಊರ ಮೇಲೆ ಹೋಗಿ 100 ಬಾಂಬ್ಗಳು ಒಂದೇ ಸಲ ಬೀಳ್ತವೆ. ಕಾರ್ಪೆಟ್ ಬಾಂಬಿಂಗ್ ಅಂತಾರೆ ನೋಡಿ, ಕಾರ್ಪೆಟ್ ಬಾಂಬಿಂಗ್ ಅಂದರೆ ಹೆಚ್ಚು ಕಡಿಮೆ 8 ಸ್ಕ್ವೇರ್ ಕಿಲೋಮೀಟರ್ನಲ್ಲಿರುವ ಪ್ರತಿಯೊಂದು ಧ್ವಂಸ ಆಗೋಗ್ಬಿಡುತ್ತೆ, ಪ್ರತಿಯೊಂದು ಹುಡಿಯದ್ದು ಹೋಗ್ಬಿಡುತ್ತೆ. ಇದಕ್ಕೆ ಇಂಥದ್ದೇ ಏನು ಸೈನ್ಯದ ಬಿಲ್ಡಿಂಗ್ ಹೊಡಿಬೇಕು, ಅಥವಾ ಇಂಥದ್ದೇ ಭಯೋತ್ಪಾದಕ ಬಿಲ್ಡಿಂಗನ್ನು ಹೊಡಿಬೇಕು, ಇಂಥವನನ್ನು ಕೊಲ್ಲಬೇಕು, ಆ ಥರದ್ದಿಲ್ಲ. ಬಿದ್ದಲ್ಲಿ ಯಾರಿರ್ತಾರೋ ಎಲ್ಲರೂ ಸಾಯ್ತಾರೆ. ಇದಕ್ಕೆ ಟೆಲ್ ಅವೀವ್ ಮೇಲೆ ದಾಳಿ, ಇದು ಇರಾನಿನ ದಾಳಿ. 2008ರಲ್ಲಿ ಅನೇಕ ದೇಶಗಳು ಸೇರಿಕೊಂಡು ಈ ಕ್ಲಸ್ಟರ್ ಬಾಂಬ್ಗಳು ಯುದ್ಧದ ಸಂದರ್ಭದಲ್ಲಿ ಜನಸಾಮಾನ್ಯರ ಪ್ರಾಣ ತೆಗಿತವೆ, ಅಮಾಯಕರ ಪ್ರಾಣ ತೆಗಿತವೆ, ಇನ್ನು ಮುಂದೆ ಇವುಗಳನ್ನು ಬಳಸೋದು ಬೇಡ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಸೈನ್ ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ರಷ್ಯಾ ಯುಕ್ರೇನ್ ಯುದ್ಧ ನಡೆದಾಗ ಯುಕ್ರೇನ್ ಅವರು ಆರೋಪ ಮಾಡಿದರು ಕ್ಲಸ್ಟರ್ ಬಾಂಬ್ ಹಾಕ್ತಿದ್ದಾರೆ ರಷ್ಯಾದವರು ಅಂತ. ದೊಡ್ಡ ಡಿಬೇಟ್ ಆಯ್ತು ಅವಾಗ. ಯುದ್ಧನೇ ಆದರೂ ಅದಕ್ಕೊಂದಷ್ಟು ನಿಯಮಗಳಿರ್ತಾವಲ್ವ.
ಈಗ ಇಸ್ರೇಲ್ ವಿಡಿಯೋಗಳನ್ನು ತೋರಿಸ್ತಾ ಇದೆ, ನೋಡಿ ಇಲ್ಲಿ ಹೆಂಗೆ ಕ್ಲಸ್ಟರ್ ಬಾಂಬ್ ಹಾಕ್ತಿದ್ದಾರೆ ನಮ್ಮ ಮೇಲೆ ಅಂತ. ಬಹರೇನ್ನ ಬಾಬ್ಕೋ ತೈಲ ಸಂಸ್ಕರಣಾ ಘಟಕದ ಮೇಲೆ ಇರಾನ್ ದಾಳಿ ಮಾಡ್ತು. ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಇದು ಬಹರೇನ್ನಲ್ಲಿ. ಒಂದು ದಿನಕ್ಕೆ 3,80,000 ಬ್ಯಾರೆಲ್ ತೈಲವನ್ನು ಇದು ಸಂಸ್ಕರಣೆ ಮಾಡುತ್ತೆ. ಮತ್ತೊಂದು ಕಡೆ ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ತೈಲ ಟ್ಯಾಂಕರ್ ಅಡಾಲಿನ್ನನ್ನು ಸಂಪೂರ್ಣ ಧ್ವಂಸ ಮಾಡ್ತು. ಅಡಾಲಿನ್ ಸಂಪೂರ್ಣ ಧ್ವಂಸ ಮಾಡ್ತು. ಈ ತೈಲ ಟ್ಯಾಂಕರ್ಗಳನ್ನು ಧ್ವಂಸ ಮಾಡೋದಕ್ಕೆ ಏನು IRGC ಅವರು ಅರ್ಥಾತ್ ಇರಾನು ಯಾವ ಆಯುಧಗಳನ್ನು ಬಳಸ್ತಾ ಇದೆ ಅಂತ ಚೆಕ್ ಮಾಡಿದ್ವಿ ನಾವು. ಅಂದರೆ ಒಂದು ಪ್ರಾಪರ್ ನೇವಿ ಇದ್ದರೆ ಟ್ರೈಪಾಡ್ ಬಿಡ್ತಾರೆ, ಟಾರ್ಪಿಡೋ ಬಿಡ್ತಾರೆ. ಟಾರ್ಪಿಡೋ ಬಿಟ್ಟರೆ ಹೋಗಿ ಬಡಿಯತ್ತದು, ಅಥವಾ ಮಿಸೈಲ್ ಬಿಡ್ತಾರೆ. ಇವ್ರದ್ದೊಂದು ಹೊಸ ಲೆಕ್ಕಾಚಾರಕ್ಕೆ ಬಂದಿದ್ದಾರಂತೆ. ಮೋಟರ್ ಬೋಟ್ ಇರ್ತಾವಲ್ಲ, ಮೋಟರ್ ಬೋಟ್ ತುಂಬ ಸ್ಫೋಟಕಗಳನ್ನು ತುಂಬಿಸಿ ಅದನ್ನು ಚಲಾಯಿಸ್ಕೊಂಡು ಹೋಗೋದು ಟ್ಯಾಂಕರ್ ಕಡೆ. ಇನ್ನೇನು ಹತ್ತಿರ ಬರ್ತಾ ಇದೆ ಟ್ಯಾಂಕರ್ ಅಂದಾಗ ಚಲಾಯಿಸ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿ ಸಮುದ್ರಕ್ಕೆ ಹಾರ್ಕೊಂಬಿಡೋದು. ಸಮುದ್ರಕ್ಕೆ ಹಾರ್ಕೊಂಡು ಹಿಂದ್ಗಡೆ ಬರ್ತಾರೆ, ಇನ್ನೊಂದು ಬೋಟ್ ಹತ್ಕೊಂಡು ವಾಪಸ್ ಹೋಗೋದು. ಈ ಸ್ಫೋಟಕ ತುಂಬಿದ ಸಣ್ಣ ಮೋಟರ್ ಬೋಟ್ ಹೋಗಿ ಟ್ಯಾಂಕರ್ಗೆ ಡಿಕ್ಕಿ ಹೊಡೆಯುತ್ತೆ, ಬ್ಲಾಸ್ಟ್ ಆಗುತ್ತೆ, ಹೊತ್ಕೊಂಡು ಉರಿಯುತ್ತೆ. ಟ್ಯಾಂಕರ್ನವ್ರ ಪಾಪ ಏನು ಅವ್ರ ಹತ್ರ ಏನು ವೆಪನ್ಸ ಇರ್ತವೆ, ಬೋಟ್ ಬರ್ತಾ ಇದೆ ಒಂದು ಹೊಡಿಬೇಕು ಅನ್ನೋದಕ್ಕೆ ಏನಿರೋದಿಲ್ಲ. ಸರಕು ಸಾಗಣೆ ಟ್ಯಾಂಕರ್ಗಳವೆಲ್ಲ. ಖರ್ಚು ಕಡಿಮೆ ಇರಾನ್ನವ್ರಿಗೆ. ಒಂದು ಬೋಟಿನ ತುಂಬ ಸ್ಫೋಟಕಗಳನ್ನು ತುಂಬಿ ಹೋಗಿ ಡಿಕ್ಕಿ ಹೊಡಿಸಿ ಬ್ಲಾಸ್ಟ್ ಮಾಡಿಸ್ಬಿಡೋದು. ಅಡಾಲಿನ್ ಅಂತ ಅಮೇರಿಕದ ತೈಲ ಟ್ಯಾಂಕರ್ ಹೆಂಗೆ ಹೊತ್ಕೊಂಡು ಉರಿತಾ ಇದೆ ನೋಡಿ. ಪೂರ್ತಿ ಲೋಡ್ ಆಗಿರುತ್ತದು. ನಮ್ಮನ್ನೇ ಹೇಳ್ತಾ ಇದ್ದೆ, ನೀವು ಬೆಂಗಳೂರಿನಿಂದ ದುಬೈಗೋ ಅಬುದಾಬಿಗೋ ಹೋಗಬೇಕು ಅಂದರೆ ವಿಮಾನ ಕರೆಕ್ಟಾಗಿ ಈ ಹಾರ್ಮುಜ್ ಜಲಸಂಧಿಯಲ್ಲೇ ಹೋಗುತ್ತೆ. ಅಬುದಾಬಿಗೆ ನೀವೇನೇನು ಲ್ಯಾಂಡ್ ಆಗೋಕ್ಕೆ ಬಂದ್ರಿ ಅನ್ನೋವಾಗ ಹಾರ್ಮುಜ್ ಜಲಸಂಧಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಅಲ್ಲಿ ಎಷ್ಟು ಹಡಗಿದ್ದಾವೆ ಹಾಗೆಲ್ಲ ಕಾಣಿಸ್ತಿರುತ್ತೆ. ಬಹುಶಃ ಈಗ ಹಾರ್ಕೊಂಡು ಏನಾರು ಹೋದರೆ ಹಿಂಗೆ ಹೊಗೆ ಬರೋದೇ ಕಾಣಿಸುತ್ತೋ ಏನೋ. ಟೆಲ್ ಅವೀವ್ನ ಬಿಸ್ನೆಸ್ ಕಾರಿಡಾರ್ ಮೇಲೆ ಇರಾನ್ ದಾಳಿ ನಡೆಸಿತು. ಭಾರೀ ನಷ್ಟ ಆಗಿದೆ ಇಸ್ರೇಲ್ನಲ್ಲಿ. ಟೆಲ್ ಅವೀವ್ನ ಬಿಸ್ನೆಸ್ ಕಾರಿಡಾರ್ ಇದು. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ. ಇನ್ನೊಂದು ಕಡೆ ಲೆಬನಾನ್ನಲ್ಲಿ ನಡೆಸಿದಂಥ ದಾಳಿಯಲ್ಲಿ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಗೆ ಮರ್ಮಾಘಾತವನ್ನು ಇಸ್ರೇಲ್ ಕೊಟ್ಟಿದೆ. 10 ಬಿಲ್ಡಿಂಗ್ಗಳನ್ನು ಧ್ವಂಸ ಮಾಡಿದೆ. ರಾತ್ರಿ ಇಡೀ ಇಸ್ರೇಲಿ ದಾಳಿ ನಡೆಸಿತು, ಸ್ಪೆಷಲಿ ಬೈರೂತ್ ನಗರದ ಮೇಲೆ. 26 ಕಡೆಗಳಲ್ಲಿ ದಾಳಿ ನಡೆಸಲಾಗಿದೆ. ಹಿಜ್ಬುಲ್ಲಾ ನಾಯಕ ಝೈದ್ ಅಲಿ ಜುಮಾ ಈತನನ್ನು ಹೊಡೆದು ಹಾಕಿದ್ದೇವೆ ಅಂತ ಇಸ್ರೇಲ್ ಹೇಳಿದೆ. ಝೈದ್ ಅಲಿ ಜುಮಾ ಮ್ಯಾನೇಜ್ಮೆಂಟ್ ಕಮಾಂಡರ್ ಅಂತೆ. ಹಿಜ್ಬುಲ್ಲಾ ಫೈರ್ ಪವರ್ ಮ್ಯಾನೇಜ್ಮೆಂಟ್ ಕಮಾಂಡರ್. ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾದ ಫಿರಂಗಿ ದಳದ ಮುಖ್ಯಸ್ಥ. ಇಸ್ರೇಲ್ ಕಡೆಗೆ ಫಿರಂಗಿಗಳನ್ನು, ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಹಾರಿಸುವ ಜವಾಬ್ದಾರಿ ಈತನ ಮೇಲಿತ್ತು. ಆತನನ್ನು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಮಿಲಿಟರಿ ಇಂಟೆಲಿಜೆನ್ಸ್ ಸ್ಪೆಸಿಫಿಕ್ ಆಗಿ ಬಂದಿತ್ತಂತೆ, ಈತ ಇಂಥಲ್ಲಿದ್ದಾನೆ ಅಂತ ಹೊಡೆದಿದ್ದಾರೆ. ಇನ್ನು ಅಯಾತುಲ್ಲಾ ಖಮೇನಿಯನ್ನು ಆತನ ಜೊತೆಗಿದ್ದ 40 ಜನರ ಜೊತೆ ಹೊಡೆದು ಮುಗಿಸಿದ್ದು ಮಾತ್ರ ಅಲ್ಲ, ಇಡೀ ಬಿಲ್ಡಿಂಗು ಇನ್ಕ್ಲೂಡಿಂಗ್ ಬೇಸ್ಮೆಂಟ್ ಅಂದರೆ ಒಳಗಡೆ ಇದ್ದ ಬಂಕರ್ಗಳ ಸಮೇತ ಸರ್ವನಾಶ ಮಾಡಲಾಗಿದೆ. 20 ಸೆಕೆಂಡ್ನಲ್ಲಿದು 50 ಯುದ್ಧ ವಿಮಾನಗಳು 20 ಸೆಕೆಂಡ್ನಲ್ಲಿ ಆ ಇಡೀ ಕಾಂಪೌಂಡನ್ನೇ ಸರ್ವನಾಶ ಮಾಡಿದ್ದಾವೆ. ಸ್ಪೆಷಲೈಸ್ಡ್ ಬಾಂಬ್ಗಳು ಬೇಕಾಗ್ತವೆ ಇದಕ್ಕೆ. ಲಾಸ್ಟ್ ಇಯರು ಅಮೇರಿಕದ
ಬಾಂಬರ್ ಬಂತಲ್ಲ, ಆಫ್ರಿಕಾದಿಂದ ಟೇಕ್ ಆಫ್ ಆಗಿ ಇಲ್ಲಿಗೆ ಬಂದಂಥ ಬಾಂಬರ್ ಇರಾನಿನ ಅಂಡರ್ಗ್ರೌಂಡ್ ಅಣ್ವಸ್ತ್ರ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿತ್ತು. ಆ ಅಣ್ವಸ್ತ್ರ ಕೇಂದ್ರಗಳು 60-70 ಮೀಟರ್ ಒಳಗಿರ್ತವೆ, ಕೆಲವು 200 ಮೀಟ್ರ್ ಒಳಗೆ ಕಟ್ಟಿರ್ತಾರೆ. ಅವಕ್ಕೆ 40 ಅಡಿಯ ಕಾಂಕ್ರೀಟ್ ಇರುತ್ತೆ. ಕಾಂಕ್ರೀಟು ನೋಡಿ, ನಮ್ಮ ಮನೆಗಳಿಗೆ 8 ಇಂಚು 12 ಇಂಚಿನ ಕಾಂಕ್ರೀಟ್ ಸ್ಲ್ಯಾಬ್ ಇದ್ದರೆ ಅಷ್ಟು ಗಟ್ಟಿ ಇರುತ್ತೆ. ನೀವು ಅಂಥದ್ದು 40 ಅಡಿ ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿದ್ರೆ ಇನ್ನೂ ಹೆಂಗಿರುತ್ತದು. ಆ ಭೂಮಿ ಮತ್ತು ಕಾಂಕ್ರೀಟನ್ನು ಸೀಳಿಕೊಂಡು ಹೋಗಿ ಒಳಗಡೆ ಬ್ಲಾಸ್ಟ್ ಆಗಬಲ್ಲಂಥ ಬಾಂಬ್ಗಳಿರ್ತವೆ, ಬಂಕರ್ ಬ್ಲಾಸ್ಟರ್ಗಳು ಅಂತ ಕರೀತಾರೆ. ಅವುಗಳನ್ನು ಬಳಸಿ ಖಮೇನಿ ಇದ್ದಂಥ ಜಾಗವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದರು. 20 ಸೆಕೆಂಡ್ 50 ಫೈಟರ್ ಜೆಟ್ಗಳನ್ನು ಬಳಸ್ಕೊಂಡು. ಸಣ್ಣ ಬ್ರೇಕ್ ತಗೋತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.